ಎಲ್ಲಲ್ಲ ಎಲ್ಲಲ್ಲ ಓದ್ಲಿ ಇವಳು. ಅಯ್ಯೋ ನಂಗೆ ಗೊತ್ತಿಲ್ಲ ಕಣಮ್ಮ. ರೂಮಾಗಿಲ್ವಾ? ಇಲ್ವೋ, ರೂಮಗೂ ಇಲ್ಲ ಮನೆ ಒಳಗೂ ಇಲ್ಲ. ಆಚೆ ಕಡೆಗೆ ಏನಾದ್ರು ಹೋಗೋಳ ನೋಡ್ದಾ? ಅಯ್ಯೋ ನನ್ನ ಮಗನೇ, ಆಚೆನೂ ಇಲ್ಲ. ಇಷ್ಟೊತ್ತು ಗಂಟ ಆಚೆನೆ ಕೂತಿದ್ದೆ. ಆಮೇಲೆ ಇಷ್ಟೊತ್ತಾದ್ರೂ ಟೀ ಮಾಡ್ಲಿಲ್ವಲ್ಲ ಅಂತ ಒಳಗಡೆ ಬಂದ್ರೆ ಮನೆಯೆಲ್ಲ ಜಾಲಾಡ್ದೆ, ಪತ್ತೆನೇ ಇಲ್ಲ. ನಂಗೆ ಗೊತ್ತಿಲ್ಲ ಕಣಮ್ಮ. ಮತ್ತೆ ಎಲ್ಲೋದ್ಲು? ಅಂಗಡಿ ಪಂಗಡಿಗೆ ಹೋಗೋಳೇನ? ಯಾವತ್ತನ ಅಮ್ಮದೇವಿ ಅಂಗಡಿಗೆ ಹೋಗಿರೋದು ನೋಡಿದ್ಯಾ? ಹೌದಲ್ಲ. ಯಾಕಮ್ಮ ಏನೋ ನಂದ? ನನ್ನ ಮಗನೇ, ಒಂದೇ ಅಂತ ಕೇಳ್ತಿಯಲ್ಲ. ಒಂದಿರ್ತೀನಪ್ಪ 1000. ಯಾವತ್ತು ಓಡಾಗೆ ಇಲ್ಲ ಮತ್ತೆ. ಅಮ್ಮ ಸರಿಯಾಗಿ ನೋಡ್ದ? ಮನೆ ಒಳಗಡೆ ಎಲ್ಲಾನ ಬೆಚ್ಚಿಕೊಂಡವಳ ಅಂತ. ಮನೆ ಒಳಗಡೆ ಯಾಕೆ ಬಚ್ಚಿಕತ್ತವಳು? ಎಲ್ಲೂ ಇಲ್ಲ ಮನೆ ಒಳಗೆ. ಮತ್ತೀಗ ಅಲ್ಲಮ್ಮ, ಅವತ್ತು ನನಗೆ ಅವಳು ಯಾವತ್ತು ನನ್ನ ರೂಮಿಗೆ ಬರಬೇಡ ಅಂತ ಅಂದ್ಲು, ಅವತ್ತೇ ಬಿಟ್ಬಿಟ್ಟೆ ನಾನು. ಆ ರೂಮ್ ಕಡೆಗೆ ತಲೆನೇ ಹಾಕದ್ ಬಿಟ್ಟೆ ನಾನು. ಆ ಸಿಟ್ನಾಗೆ ಅಲ್ವಾ ನೀನ್ ದೊಡ್ಡ ಕುಡುಕ ಆಗಿರೋದು. ಮೊದ್ಲೇ ಕುಡಿತಿದ್ದೆ ಕಂಠಪೂರ್ತಿ. ಈಗ ಬಿಡು, ನಾನತ್ತ ಬೀಳೋವರೆಗೂ ಕುಡಿತ್ಯ. ಇನ್ನೇನಮ್ಮ ಮಾಡ್ಲಿ, ಇನ್ನೇನ್ ಮಾಡ್ಲಿ ಹೇಳು? ಅವಳು ಜಯ ನನ್ನ ಮನ್ಸನ್ನೇ ಹಾಳು ಮಾಡಿ ಹೋದ್ಲತ್ತ. ಇವಳು ನನ್ನ ಆಸೆ ಕನಸುಗಳೆಲ್ಲ ನುಚ್ಚು ನೂರು ಮಾಡ್ಬಿಟ್ಲು. ಆಸೆ ಪಟ್ಟು ಮದುವೆ ಮಾಡ್ಕೊಂಡಿದ್ದೆ ಕಣಮ್ಮ ಇವಳನ್ನ. ಇವಳ ಜೊತೆಗ ನಾನು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗೋಣ ಅಂತ, ನನ್ನ ಮಗಂಗೆ ತಾಯಿ ಆಗಿರ್ತಾಳೆ ಅಂತ. ನನ್ನ ಹಣೆ ಬರನೇ ಸರಿಲ್ಲ. ಅಯ್ಯೋ, ಅದಕ್ಕೆ ಯಾಕೋ ತಲೆ ಕೆಡ್ಸ್ಕತ್ಯಾ? ಬಿಡು, ಇನ್ನೊಂದು ಮದುವೆ ಮಾಡ್ತೀನಿ ನಿನಗೆ. ಏನ್ ಅಂತ ವಯಸ್ಸಾಗಿರೋದು ನಿನಗೆ? ಅದೊಂದು ಬಾಕಿ ಇದ್ದದು. ಇನ್ನೊಂದು ಮದುವೆ ಮಾಡ್ಬಿಡು. ಅವಳು ಹಿಂಗೆ ಏನಾನ ನೆಪ ಹೇಳ್ಕೊಂಡು ನನ್ನ ವಿರುದ್ಧವಾಗಿ ನಿಂತು ಬಿಡ್ಲಿ. ಬೇಡವ ತಾಯಿ, ಬೇಡ. ನನಗೆ ಇನ್ನೊಂದು ಮದುವೆನೂ ಬೇಡ, ಏನೂ ಬೇಡ. ನನಗೆ ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡ್ರಿ. ನಾನು ಎತ್ತರ ತಿರ್ಗಾ ಆಡ್ಕೊಂಡು ಬರ್ತೀನಿ. ಕುಡಿಯೋ ಚಟ ಅಂತೂ ಐತೆ. ದುಡಿತೀನಿ ಕುಡಿತೀನಿ, ದುಡಿತೀನಿ ಕುಡಿತೀನಿ, ಸಾಯೋವರೆಗೂ ಹಿಂಗೆ ಕುಡಿತಾನೆ ಇರ್ತೀನಿ. ನನ್ನ ದುಡ್ಡು ನನ್ನ ಎಣ್ಣೆ. ಯಾಕಲ್ಲ ಹಿಂಗ್ ಮಾತಾಡ್ತಿ? ಸುಮ್ನಿರು. ಏನಾಗಿಲ್ಲ ಅಂತದು, ಹೋದ್ರು ಹೋಗ್ತಾಳೆ. ಯಾವಾಗ ನೋಡು ತೋರ್ ಮನೆಗೆ ಹೋಗ್ತೀನಿ ಅನ್ನೋಳಲ್ಲ. ಅಲ್ಲಿಗೆ ಹೋಗವಳ ಏನ? ಅಮ್ಮ ಯಾಕೋ ಎದೆ ಎದೆ ನೋಯ್ತದ ಕಣಮ್ಮ. ಯಾಕೋ ಯಾಕೋ ರಮಣ, ಏನಾಯ್ತು? ಗೊತ್ತಿಲ್ಲ ಕಣಮ್ಮ. ತವ್ರ ಮನೆಗೆ ಹೋದ್ಲು ಅಂತ ಹೇಳ್ದಲ್ಲ, ಆ ವಿಷಯ ಕೇಳಿ ಎದೆ 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 ನೋವು ಬಂದ್ಬಿಡ್ತು. ಅಯ್ಯೋ ದೇವ್ರೆ, ರಮಣ ರಮಣ ಜಾಸ್ತಿ ನೋಯ್ತಿತ್ತೇನೋ? ಇಡಿ ಆಸ್ಪತ್ರೆಗೆ ಹೋಗೋಣ. ಇಲ್ಲಮ್ಮ, ಆಗ್ತಾ ಇಲ್ಲ ನನಗೆ, ಆಗ್ತಾ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ಯಾರನ್ನ ಬರ್ರಪ್ಪ, ಯಾರನ್ನ ಬರ್ರಿ. ನನ್ನ ಮಗಂಗೆ ಎದೆ ನೋವು ಬಂದ್ಬಿಡೈತೆ, ಯಾರಾದ್ರೂ ಬರ್ರಪ್ಪ. ಇರು ರಮಣ, ಇರು, ನಾನು ಯಾರನ್ನ ಕರ್ಕೊಬತ್ತೀನಿ. ಸತ್ನಪ್ಪೋ, ಸತ್ತೆ. ನನ್ನ ಫೋನ್ ಏನಾಯ್ತು, ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ಈ ಫೋನ್ ಅದು ಎಲ್ಲೆಲ್ಲಿ ಇಡ್ತೀನೋ ನನಗೆ ಗೊತ್ತಾಗಲ್ಲ. ಮನೆ ಎಲ್ಲ ಹುಡ್ಕಾಡ್ತೀನಿ, ಒಂದ್ಸತಿ ಕೈಯಲ್ಲಿದ್ರು ಗೊತ್ತಾಗಲ್ಲ. ಶಿವ, ಒಂದು ಫೋನ್ ಮಾಡ್ದೇನಪ್ಪ. ಐ ಗೇಮ್ ಬೆತ್ತು 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 ದಿಶ್ಕೆ ಇದಕ್ಕೆ ಹೊಡೆದೇ ಬಿಟ್ಟೆ ನಾನು. ಅಯ್ಯೋ, ಈ ಹುಡ್ಗಂಗಂತೂ ಬಡ್ಕೊಂಡ್ರು ಮಾತಾಡಲ್ಲ ಅಂತದಿದು. ಶಿವ, ನನ್ನ ಮಗನೇ ಬಂದೇ ಇರು. ಶಿವ, ಏನಮ್ಮ? ನನ್ನ ಫೋನ್ ಯಾಕೋ ತಗೊಂಡಿದ್ಯಾ ನೀನು? ಸುಮ್ಮನೆ ಗೇಮ್ ಆಡಕ್ಕೆ. ಕಾರ್ ಗೇಮ್ ಅಮ್ಮ, ಚೆನ್ನಾಗಿದೆ, ಬಾ ತೋರಿಸ್ತೀನಿ. 2 ಬಾರಿಸ್ತೀನಿ ನೋಡು. ಅವಾಗಿಂದ ಕೂಗ್ತಿದ್ದೀನಿ, ನನ್ನ ಫೋನ್ ಏನಾಯ್ತು ಅಂತ. ಮಾತಾಡ್ಬೇಕು ತಾನೇ ನೀನು ನನ್ನ ಹತ್ರ ಇದೆ ಅಂತ. ಎಷ್ಟು ಸರಿ ಹೇಳಿದ್ದೀನಿ, ಫೋನ್ ಮುಟ್ಬೇಡ ಕಣೋ, ಫೋನ್ ಮುಟ್ಬೇಡ ಅಂತ. ಚಿಕ್ಕ ಮಕ್ಕಳು ಫೋನ್ ನೋಡಿದ್ರೆ ಕಣ್ಣು ಹಾಳಾಗುತ್ತೆ. ಕೊಡಿಲಿ ಫೋನ್ನ. ಗೇಮ್ ಆಡ್ಕೊಡ್ತೀನಿ. ಬೇಡ, ಕೊಡಿಲಿ. ಒಂದು ಫೋನ್ ಮಾಡ್ಬೇಕು ಅರ್ಜೆಂಟಾಗಿ, ಅದಕ್ಕೆ ಫೋನ್ ಮಾಡ್ತಿದ್ದೀನಿ. ಫೋನ್ ಮುಟ್ಬೇಡ ಆಯ್ತಾ ಇನ್ನೊಂದ್ಸರಿ? ಅಮ್ಮ, ನನಗೊಂದು ಫೋನ್ ಕೊಡ್ಸು. ಮರ್ಯಾದೆಯಿಂದ ಕೂತ್ಕೊಂಡು ABCD ಬರಿ. ಏನೋ ಮರ್ಯಾದೆಯಿಂದ ಕೂತ್ಕೊಂಡು ABCD ಬರಿ ಅಂದೆ. ಇಲ್ಲ, ನಾನು ಬರೆಯಲ್ಲ, ನನಗೆ ಫೋನೇ ಬೇಕು. ಫೋನೇ ಬೇಕು. ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಅಣ್ಣಂಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಹಿಂಗೆ ಕೇಳಿದ್ರೆ 2 ಬಿಡ್ತೀನಿ ನೋಡು. ನೀನು ಯಾವಾಗಲೂ ಬೈತೀಯ, ನೀನು ಬ್ಯಾಡ್ ಮಮ್ಮಿ. ನಾನು ಬ್ಯಾಡ್ ಮಮ್ಮಿನಾ? ಹೆಂಗೆ ಹೇಳ್ತಾನೋ, ಬ್ಯಾಡ್ ಮಮ್ಮಿ ಅಂತೆ, ಬ್ಯಾಡ್ ಮಮ್ಮಿ. ನಾನು ಬ್ಯಾಡ್ ಮಮ್ಮಿ ಆದರೂ ಪರವಾಗಿಲ್ಲ, ನಿನಗೆ ಫೋನ್ ಮಾತ್ರ ಕೊಡಲ್ಲ. ಡ್ಯಾಡಿ ಬರಲಿ ಹೇಳ್ತೀನಿ ನಿಂಗೆ. ನಮ್ಮ ಡ್ಯಾಡಿ ತುಂಬ ಗುಡ್ ಡ್ಯಾಡಿ, ನೀನು ತುಂಬ ಬ್ಯಾಡ್ ಮಮ್ಮಿ. ಆಯ್ತು, ನಾನು ಬ್ಯಾಡ್ ಮಮ್ಮಿನೇ. ನೀವು ಕುತ್ಕೊಂಡು ಓದ್ಕೊಳ್ಳಿ. ಹಲೋ ರೀ, ಎಲ್ಲಿದ್ದೀರಾ? ಇಲ್ಲೇ ಮಾರ್ಕೆಟ್ ಹತ್ರ ಇದ್ದೀನಿ ಕಣಗಿಜ್ಜಿ. ಏನು ವಿಷಯ, ಏನಾದ್ರು ತರಬೇಕಿತ್ತಾ?
ಹಾ ರೀ ಬರ್ತಾ ಹೀರೆಕಾಯಿ ಮತ್ತೆ ಬೆಂಡೆಕಾಯಿ ತಗೊಬನ್ನಿ. ಆಮೇಲೆ ಕೊತ್ತಂಬರಿ ಪುದೀನೂ ಇಲ್ಲ, ತಂದ್ಬಿಡ್ರಿ. ಹ್ಞೂ ಆಯ್ತು, ತಗೊಂಬರ್ತೀನಿ ಮಧ್ಯಾಹ್ನ. ಆಮೇಲೆ ನಿಮ್ಮ ಮಗ ಏನೋ ಹೇಳ್ತಿದ್ದಾನೆ ನೋಡಿ. ಏನಂತೆ? ನಾನು ಬ್ಯಾಡ್ ಮಮ್ಮಿ ಅಂತೆ, ನೀವು ಗುಡ್ ಡ್ಯಾಡಿ ಅಂತೆ. ಹೌದಾ? ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ? ಯಾಕಂದ್ರೆ ಫೋನ್ ಕೊಟ್ಟಿಲ್ಲ ನಾನು, ಅದಕ್ಕೆ. ಫೋನಲ್ಲಿ ಗೇಮ್ ಆಡ್ತಿದ್ದಾನೆ ನೋಡ್ರಿ. ಫೋನೆಲ್ಲ ಮನೆ ತುಂಬ ಹುಡುಕಾಡ್ತಿದ್ದೀನಿ, ಮಾತಾಡ್ಬೇಕು ತಾನೆ. ಅವರಿಂದ ಕೂಗ್ತಾ ಇದ್ದೀನಿ ಶಿವು ಫೋನಲ್ಲಿ ಅಂತ. ಟುಟುಕ್ ಪಿಟುಕ್ ಅಂತ ಮಾತಾಡಿಲ್ಲ. ಅದಕ್ಕೆ ಬಂದ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ಫೋನ್ ಕಿತ್ಕೊಂಡಲ್ಲ, ಅದಕ್ಕೆ ಅವನಿಗೊಂದು ಫೋನ್ ಬೇಕಂತೆ ನೋಡಪ್ಪ. ಅವ್ನು ಚಿಕ್ಕೋನು, ಅವ್ನಿಗೆ ಏನೇ ಗೊತ್ತಾಗುತ್ತೆ. ಕೂತ್ಕೊಂಡು ಓದ್ಕೊನು. ನಾನು ಅದನ್ನೇ ಬೈತಾ ಇದ್ದೀನಿ, ಕುತ್ಕೊಂಡು ABCD ಕಲಿಯೋ ಅಂತ. ಬುಕ್ಕೆ ಹಿಡಿಯಲ್ಲ ಅಂತಾನೆ. ಬರ್ತೀನಿ. ನೋಡಿ ಮಾತಾಡ್ತಿದ್ದನ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಯಾಕೋ ಶಿವು ಹಠ ಮಾಡ್ತೀಯ? ಕುತ್ಕೊಂಡು ಹೋಮ್ವರ್ಕ್ ಬರೀಪ್ಪ. ನನಗೆ ಫೋನೇ ಬೇಕು. ನಾನು ಕಾರ್ದು ಗೇಮ್ ಆಡ್ತಿದ್ನಪ್ಪ, ಅಮ್ಮ ಬಂದು ಡೆವಿಲ್ ತರ ಕಿತ್ಕೊಂಡ್ಬಿಡ್ತು. ನೋಡಿ ಎಂತ ಮಾತಾಡ್ತಿದ್ದ ನೋಡಿ. ನಾನು ಡೆವಿಲ್ ಅಂತೆ. ಇದೆಲ್ಲ ಎಲ್ಲಿ ಕಲ್ತ್ನೆ ಗಿರ್ಜಿ? ಇನ್ನೆಲ್ಲಿ ಅಕ್ಕಪಕ್ಕ ಹುಡುಗರ ಜೊತೆ ಕಲ್ತಿರ್ತಾನೆ. ನೋಡು ಏನ್ ಮಾತಾಡ್ತಾನ ಅವನು. ನಾನು ನೋಡಕ್ಕೆ ದೆವ್ವ ತರ ಕಾಣಿಸ್ತೀನಂತೆ, ಡೆವಿಲ್ ತರ. ನೋಡಿ ಹೆಂಗ್ ಹೇಳ್ತಾನೆ, ಎಷ್ಟು ಧೈರ್ಯವಾಗಿ. ಅಮ್ಮ ಅಂತ ಗೌರವನೇ ಇಲ್ಲ ಇವನಿಗಂತೂ. ಅಪ್ಪ ಅಂದ್ರೆ ಭಯ ಭಕ್ತಿನೇ ಇಲ್ಲ. ಅಷ್ಟು ಸಲಿಗೆ ಕೊಟ್ಬಿಟ್ಟು ಹಾಳು ಮಾಡ್ಬಿಟ್ಟಿದ್ದೀರಪ್ಪ ನೀವಂತೂ. ನಂಗೆ ಅಪ್ಪನೇ ಇಷ್ಟ. ಅಪ್ಪ ಬರುವಾಗ ಕುರ್ಕುರೆ ಮತ್ತೆ ಚಿಪ್ಸ್ ತಗೋಬರಪ್ಪ, ತಿನ್ಬೇಕಂತ ಆಸೆ ಆಗ್ತೈತೆ. ಈ ಅಮ್ಮ ಬರೀ ಮುದ್ದೆ ತಿನ್ನು ಅಂತತೆ. ನನ್ ಗಂಟ್ಲೊಳಗೆ ಹೋಗೋದಿಲ್ಲ ಕಣಪ್ಪ ಮುದ್ದೆ. ಗಿರ್ಜಿ, ಬೆಳಗ್ಗೆ ಮುದ್ದೆ ಕೊಟ್ಟಿದ್ದೇನೆ ಅವನ್ಗೆ. ಹ್ಞೂ ರೀ, ಚಿಪ್ಸ್ ಬೇಕು ಅಂತಿದ್ದ. ಅದಕ್ಕೆ ಮುದ್ದೆನೆ ಚಿಕ್ಕ ತುಂಡಾಗಿ ಮಾಡಿ ಹಾಕೊಟ್ಟಿದ್ದೆ, ತಿನ್ನು ಒಳ್ಳೇದು ಆರೋಗ್ಯಕ್ಕೆ ಅಂತ. ಅದನ್ನ ನೋಡಿ ಹೆಂಗೆ ಹೇಳ್ತಾನೆ ಚಾಡಿಪುರ್ಕ. ರೀ ಬರುವಾಗ ಏನು ತರಬೇಡಿ ಅವನ್ಗೆ. ರೀ ಬರುವಾಗ ಅದೇ ಬೆಣ್ಣೆ ದೋಸೆ ಅಲ್ಲಿ ಸಿಗುತ್ತಲ್ಲ ಮಾರ್ಕೆಟ್ ಹತ್ರ, ತಗೊಂಬತ್ತೀರಾ? ಆಯ್ತು ಬಿಡು. ಎಷ್ಟು ತರ್ಲಿ? ಎಳ್ಳೆಳ್ಳು ತಗೊಬನ್ನಿ. ನಂಗೆ ಎಳ್ಳು, ನಿಮ್ಗೆ ಎಳ್ಳು. ನಿಂಗೇನ್ ಬೇಕು? ಮಸಾಲೆ ದೋಸೆ. ಆಯ್ತು ರೀ. ಶಿವಗೆ ಮಸಾಲೆ ದೋಸೆ ಅಂತೆ ಒಂದು ತಗೊಬಂದ್ಬಿಡಿ. ಆಯ್ತು ಗಿರ್ಜಿ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾಡ್ತೀನಿ. ಬರ್ತೀನಿ ಬಿಡು, ತಗೊಂಡ್ಬರ್ತೀನಿ. ಮಾಡೋದೇನಿಲ್ಲ, ಬಂದ್ಬಿಡ್ತೀನಿ. ಆಯ್ತು. ಅಯ್ಯೋ ನನ್ನ ಮಗನೇ, ನಾನು ಹಿಂಗೆ ಡೆವಿಲ್ ತರ ಕಾಡಿಸ್ತೀನ? ಎಲ್ಲಾನು ಕಿತ್ಕತ್ತೀಯ ನೀನು. ಮತ್ತೆ ನೀನು ಕೇಳಿದೆಲ್ಲ ಕೊಟ್ಬಿಡ್ತಾರಲ್ವಾ? ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತಾ ಇರು. ಅಪ್ಪ ಮಧ್ಯಾಹ್ನ ಬರುವಾಗ ಮಸಾಲೆ ದೋಸೆ ತಗೊಂಬರ್ತದ ನಿನ್ಗೆ. ಹೊಟ್ಟೆ ತುಂಬ ತಿನ್ನುವಂತೆ. ಮುದ್ದೆ ಬೇಡವಾ? ಆಯ್ತು, ಕುತ್ಕೋ. ಮೊಸರನ್ನ ತಗೊಂಬರ್ತೀನಿ. ಮೊಸರನ್ನ ತಿಂತೀಯಾ? ತಿಂತೀನಿ. ನನ್ನ ಬಂಗಾರ. ಕುತ್ಕೋ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನಂಗೆ ಫೋನೇ ಕೊಡಲ್ಲ. ಗಿರ್ಜಿ ಅಮ್ಮ ಯಾವಾಗ ನೋಡ್ರು ಕಿತ್ಕೊಳ್ಳೋದೇ ಕೆಲಸ. ನೀವು ಹಿಂಗೆ ಮಾಡ್ತೀರಾ? ನಂಗೆ ಗೊತ್ತು ಫೋನ್ ನೋಡ್ಬಾರ್ದಂತ, ಆದ್ರೆ ನಾನು ಚಿಕ್ಕೋನಲ್ವಾ, ಅದಕ್ಕೆ ಗೇಮ್ ಆಡ್ಬೇಕನ್ಸುತ್ತೆ. ಅಷ್ಟೇ. ಆಮೇಲೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಹೊಸ ಕ್ಯಾರೆಕ್ಟರ್, ಗಿರ್ಜಿ ಮಗ ಶಿವು. ಈಗ ನನಗೆ 5 ವರ್ಷ. ನನ್ನ ಕೂಡ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಹೇಗೆ ಮಾತಾಡಿದೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೋಡ್ತಾ ಇರ್ತೀನಿ. ವಿಡಿಯೋ ನೋಡಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ಬಾಯ್.